ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ತುಂಬ ಜಬರ್ದಸ್ತ್ ಆಗಿದೆ ಆ್ಯಂಡ್ ನಿಜವಾಗ್ಲೂ ತುಂಬ ಬೇಜಾರಲ್ಲಿದ್ದಂಥವ್ರಿಗೆ ಒಂದು ರಿಯಲೈಸೇಷನ್ ಅರ್ಥ ಮಾಡಿಸುವಂಥ ವಿಡಿಯೋ ಅಂತ ಹೇಳ್ಬೋದು. ನೋಡಿ, ತುಂಬ ಬೇಜಾರಾದಾಗ ನಮಗೆ ಆ ಟೈಮ್ಗೆ ಏನು ಬೇಡ ಅಂತ ಅನ್ಸ್ಬಿಡುತ್ತೆ. ಜಗತ್ತು ಬೇಡ, ಜನ ಬೇಡ, ಯಾರು ಬೇಡ, ಎಲ್ಲೋ ದೂರ ಹೋಗ್ಬಿಡೋಣ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ತುಂಬ ಬೇಜಾರಾದಾಗ ಯಾವುದೋ ಒಂದು ಕಾರಣಕ್ಕೆ ಬೇಜಾರಾಗಿರುತ್ತೆ. ಎಕನಾಮಿಕ್ಲೋ ಫೈನಾನ್ಷಿಯಲ್ ಪ್ರಾಬ್ಲಮಿಂದನೋ, ಅಥವಾ ಲವರ್ ಕೈ ಕೊಟ್ಟ ಅಂತಾನೋ, ಫ್ರೆಂಡ್ಸ್ ಏನೋ ಅಂದರು ಅಂತಾನೋ, ಅಥವಾ ಸಂಬಂಧಿಕರು ಏನೋ ಮಾತಾಡಿದ್ರು ಅಂತಾನೋ, ಒಟ್ಟಿನಲ್ಲಿ ಯಾವುದೋ ಒಂದು ಕಾರಣಕ್ಕೆ ತುಂಬ ಬೇಜಾರಾಗ್ಬಿಡ್ತೀವಿ. ಸೊ ಬೇಜಾರಾದಾಗ ಈಗ ನಾನು ಹೇಳುವಂಥ ಈ 3 ವ್ಯಕ್ತಿಗಳನ್ನು ನೀವು ಮೀಟ್ ಮಾಡಿ. ಆವಾಗ ನಿಮ್ಮ ಬೇಜಾರು ನಿಮಗೆ ಗೊತ್ತಿಲ್ದಿರ ಅರ್ಥ ಆಗತ್ತೆ. ನಿಮಗೆ ಗೊತ್ತಿಲ್ದಿರ ಆ ಬೇಜಾರು ಅನ್ನೋದು ಹೊರಟೋಗುತ್ತೆ. ಸೊ ಯಾರು ಆ 3 ವ್ಯಕ್ತಿಗಳು ನೋಡ್ಕೊಂಬರೋಣ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 24,000 ಕಂಪ್ಲೀಟ್ ಆಗುತ್ತೆ, ಆಗಲಿ. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ಮೇಲೆ ಏನು ಅನಿಸುತ್ತೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಒಂದೊಂದೇ ಪಾಯಿಂಟ್ನ ಶುರು ಮಾಡೋಣ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಂಗವಿಕಲ ಇರ್ತಕ್ಕಂಥ ವ್ಯಕ್ತಿಗಳನ್ನ ಮೀಟ್ ಮಾಡಿ. ನಿಮಗೆ ತುಂಬ ಬೇಜಾರಾದಾಗ ಅಂಗವಿಕಲರು ಏನು ಇರ್ತಾರಲ್ಲ, ಫಿಸಿಕಲಿ ಚಾಲೆಂಜ್ ಪರ್ಸನ್ ಅಂತ ಹೇಳ್ತೀವಿ, ಅವ್ರನ್ನ ಮೀಟ್ ಮಾಡಿ. ಎಲ್ಲೋ ಒಂದು ಕಡೆ ಯಾವುದೋ ವಿಚಾರಕ್ಕೆ ನೀವು ಯಾರೋ ಬೈದರು, ಮಾತಾಡಿದ್ರು, ಏನೋ ಅಂದರು, ಸಂಬಂಧಿಕರು ಅಂದರು, ತಂದೆ ಬೈದರು, ಅಮ್ಮ ಬೈದರು, ಲವ್ವರ್ಸ್ ಏನೋ ಅಂದರು, ಏನೋ ಒಂದು ಕಾರಣಕ್ಕೆ ನಾವು ಬೇಜಾರು ಮಾಡ್ಕೊಳ್ತೀವಿ, ರೈಟ್? ಈಗ ಈ ಅಂಗವಿಕಲರನ್ನ ಅಂದರೆ ಫಿಸಿಕಲ್ ಚಾಲೆಂಜ್ ಪರ್ಸನ್ ನಾವು ಮೀಟ್ ಮಾಡಿದಾಗ ಏನು ನಮ್ಗೆ ಅರ್ಥ ಆಗುತ್ತೆ, ಏನು ಗೊತ್ತಾಗತ್ತೆ ನಮಗೆ ಅಂತ ಹೇಳಿದರೆ, ನೋಡಿ, ಯಾರೋ ಎಕ್ಸ್ಟರ್ನಲ್ ಪರ್ಸನ್ ಯಾರೊಟ್ಟಿಗೆ ಬಾಂಡಿಂಗ್ ಇಟ್ಕೊಂಡಿರ್ತೀವಿ, ಆ ವ್ಯಕ್ತಿ ಮಾತಾಡ್ದ ಅಂತ ಹೇಳ್ಬಿಟ್ಟು ನಮಗೆ ಬೇಜಾರಾಗುವಂಥ ಸಾಧ್ಯತೆಗಳು 100ಕ್ಕೆ 100 ಇರುತ್ತೆ, ರೈಟ್? ಆ ವ್ಯಕ್ತಿ ಫಿಸಿಕಲಿ ನಾವು ಕರೆಕ್ಟ್ ಇರ್ತೀವಿ, ಯಾರೋ ಹೊರಗಡೆ ವ್ಯಕ್ತಿ ನಮಗೆ ಮಾತಾಡ್ದ ಅಂತ ಬೇಜಾರು ಮಾಡ್ಕೊಳ್ತೀವಿ. ಫಿಸಿಕಲಿ ಚಾಲೆಂಜ್ ಇರ್ತಕ್ಕಂಥ ವ್ಯಕ್ತಿ, ಫಿಸಿಕಲಿ ಚಾಲೆಂಜ್ ಅಂದರೆ ಏನು? ಕಾಲಿರಲ್ಲ, ಕೈ ಇರಲ್ಲ, ಕಣ್ಣಿರಲ್ಲ, ಕಿವಿ ಇರಲ್ಲ, ಮೂಗು ಕರೆಕ್ಟಾಗಿರಲ್ಲ. ಒಟ್ಟಿನಲ್ಲಿ ಅವರು ಫಿಸಿಕಲ್ ತುಂಬ ಚಾಲೆಂಜಿಂಗ್ ಆಗಿ ಬದುಕಬೇಕಾಗತ್ತೆ. ಅವರ ದಿನನಿತ್ಯದ ಒಂದು ಊಟನೂ ಕೂಡ ತುಂಬ ಕಷ್ಟ ಆಗ್ತಿರುತ್ತೆ. ಸೊ ಅಂಥ ವ್ಯಕ್ತಿಗಳಿಗೆ ಫಿಸಿಕಲ್ ಚಾಲೆಂಜ್ ಅಂತ ಹೇಳ್ತೀವಿ. ಈಗ ಅವ್ರಿಗೆ ಜಸ್ಟ್ ಅವರ ಬದುಕನ್ನು ನಿಮ್ಮ ಬದುಕನ್ನು ಕಂಪ್ಯಾರಿಸನ್ ಮಾಡಿ ಹೇಗಿರುತ್ತೆ ಅಂತೇಳಿ. ಇದು ಯಾವುದೇ ಮೋಟಿವೇಶನ್ ಮಾಡೋಕ್ಕೆ ನಾನು ಹೇಳ್ತಿಲ್ಲ, ರಿಯಲೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರೋ ಹೊರಗಡೆ ವ್ಯಕ್ತಿ ನಿಮಗೆ ಮಾತಾಡ್ದಂಥ ಬೇಜಾರು ಮಾಡ್ಕೊಳ್ತೀರಲ್ಲ, ನೀವೇ ಥಿಂಕ್ ಮಾಡಿ. ನಿಮಗೆ ಫಿಸಿಕಲಿ ಚಾಲೆಂಜ್ ಇದ್ದು 2 ಕೈ ಇಲ್ಲ, ಅಥವಾ 2 ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ ಅಂತ ಅನ್ಕೊಳ್ಳಿ. ಹೊರಗಡೆ ಹೇಳೋರು ಬಿಟ್ಟಾಕಿ, ಊಟ ಮಾಡ್ಬೇಕ್ರಿ 2 ಕೈ ಇಲ್ಲ ಅಂದರೆ ಊಟ ಹೇಗೆ ಮಾಡ್ತೀರಿ? ತಲೆ ಹೇಗೆ ತೊಳ್ಕೊತೀರಿ? ಬೆನ್ನೆ ಕೇರ್ಕೋತೀರಿ? ಕಾಲಿಲ್ಲ ಅನ್ಕೊಳ್ಳಿ ಹೇಗೆ ನಡೀತೀರಿ? ಕಣ್ಣಿಲ್ಲ ಅನ್ಕೊಳ್ಳಿ ಹೇಗೆ ನೋಡ್ತೀರಿ? ಕಿವಿ ಇಲ್ಲ ಅನ್ಕೊಳ್ಳಿ ಹೇಗೆ ಕೇಳ್ತೀರಿ? ಸೊ ಆ ಥರದ ವ್ಯಕ್ತಿಗಳು ಕೂಡ ಇವತ್ತು ಪ್ರೆಸೆಂಟ್ ಖುಷಿಯಾಗಿ ಬದುಕ್ತಾ ಇದ್ದಾರೆ. ಯಾಕೆ ಇದನ್ನು ಫೀಲ್ ಮಾಡ್ಕೊಳ್ಳಲ್ಲ? ಇವ್ರನ್ನ ಮೀಟ್ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮ್ಗೆ, ಯಾರೋ ಬೈದ್ರು ಅಂತ ಹೇಳ್ಬಿಟ್ಟು ನಾನು ಅಳ್ತಾ ಈ ಜೀವನನೇ ಬೇಡ ಅಂತ ಅನ್ಕೊಳ್ತಾ ಇದ್ದೀವಿ. ಇವತ್ತು ಕಂಪ್ಲೀಟಾಗಿ ಫಿಸಿಕಲ್ಲೇ ಚೆನ್ನಾಗಿಲ್ಲ ಅಂದಮೇಲೆ ಆ ವ್ಯಕ್ತಿಗಳಿಗೆ ಯಾವತ್ತೂ ಜೀವನ ಬೇಡ ಅಂತ ಅನಿಸಿಲ್ಲ ಆ್ಯಂಡ್ ಖುಷಿಯಾಗಿ ಬದುಕ್ತಾ ಇದ್ದಾರೆ ಅಂತ ನಿಮಗೊಂದು ಕಣ್ಣು ಮುಂದೆ ಸತ್ಯ ಗೊತ್ತಾಗುತ್ತೆ. ಎಷ್ಟು ಕಷ್ಟಪಡ್ತಾ ಇದ್ದಾರೆ ಒಂದು ಹೊತ್ತಿಗೆ, ಬಟ್ ಅದರಲ್ಲೂ ಕೂಡ ಖುಷಿಯಾಗಿ ಜೀವನ ಬೇಡ ಅಂತಲೂ ಓಡೋಗ್ತಿಲ್ಲ ಅವ್ರು ಹೆದ್ರು ಬಿಟ್ಟು. ಅವ್ರಿಗೂ ಅನಿಸಿಲ್ಲ ಈ ಜೀವನ ಬೇಡ, ಓಡೋಗ್ಬಿಡೋಣ, ಸತ್ತೋಗ್ಬಿಡೋಣ ಅಂತ ಯಾವತ್ತೂ ಅನಿಸಿಲ್ಲ. ಬಟ್ ನಿಮಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಥಾಟ್ ಪ್ರೊಸೆಸ್ ಸರಿ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಯಾರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ, ಮಾನಸಿಕ ವ್ಯಕ್ತಿಗಳನ್ನು ಮೀಟ್ ಮಾಡಿ ನೋಡಿ. ಮಾನಸಿಕ ವ್ಯಕ್ತಿಗಳು ಅಂತ ಹೇಳಿದ್ರೆ, ಈ ಬಟ್ಟೆ ಹರ್ಕೊಂಡು ರೋಡಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲೆಲ್ಲೋ ಹುಚ್ಚುಚ್ಚೂರು ಥರ ತಿರ್ಕೊಂಡು ಏನೇನೋ ಮಾತಾಡಿಕೊಂಡು ಅವ್ರಿಗೆ ಏನು ತಿಂತಾ ಇದ್ದೀವಿ, ಎಲ್ಲಿ ಬಟ್ಟೆ ಹರಿದೋಗಿದೆ, ಏನಾಗಿದೆ ಗೊತ್ತಿರಲ್ಲ. ಅಂಥ ವ್ಯಕ್ತಿಗಳು ಸುಮಾರು ಜನ ನೀವು ನೋಡಿರ್ತೀರ. ಹೊರಗಡೆ ಬಸ್ ಸ್ಟ್ಯಾಂಡಲ್ಲೋ, ರೈಲ್ವೆ ಸ್ಟೇಷನಲ್ಲೋ, ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕದಲ್ಲಿ ಎಲ್ಲೆಲ್ಲೋ ಓಡಾಡ್ತಿರ್ತಾರೆ, ಅಥವಾ ಬಾರಂಗಡಿ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ, ಕರೆಕ್ಟ್ ಅಲ್ವಾ? ಹಾಗೇನಾದ್ರು ನೀವು ಆಗಿದ್ದೀರಾ? ಅವ್ರು ನೋಡಿದಾಗ ನಿಮಗೇನು ಫೀಲ್ ಆಗುತ್ತೆ? ಅಂಥ ವ್ಯಕ್ತಿಗಳನ್ನ ನೋಡಿದಾಗ ನಿಮಗೇನು ಫೀಲ್ ಆಗುತ್ತೆ? ಅದನ್ನು ಕಮೆಂಟ್ ಮಾಡಿ. ಇವತ್ತು ಈ ಒಂದು ಕಮೆಂಟ್ ಸೆಕ್ಷನ್ ಖಾಲಿ ಇದೆ. ಏನಾಗುತ್ತೆ ಇದು ಜಸ್ಟ್ ಒಂದು ರಿಯಲೈಸೇಷನ್. ಎಲ್ಲರ ಲೈಫಲ್ಲೂ ಎಲ್ಲ ದೇವರು ಕರೆಕ್ಟಾಗಿ ಕೊಟ್ಟಿರ್ತಾನೆ. ಯಾರೋ ಒಬ್ಬ ವ್ಯಕ್ತಿ ಏನೋ ಅಂದ ಅಂತ ಹೇಳ್ಬಿಟ್ಟು ನಾವು ಜೀವನನೇ ಮುಳುಗೋಯ್ತು ಅನ್ನೋ ಲೆವೆಲಿಗೆ ಥಿಂಕ್ ಮಾಡ್ತೀವಿ. ಈಗ ಎಷ್ಟೋ ಹೆಣ್ಮಕ್ಳಿಗೆ ನಾನು ಇದನ್ನು ಹೇಳ್ತೀನಿ, ಎಷ್ಟೋ ಗಂಡು ಮಕ್ಳಿಗೂ ಹೇಳ್ತೀನಿ, ನಿಮಗೆ ಹಾಕೊಳ್ಳೋಕೆ ಬಟ್ಟೆ ಕರೆಕ್ಟ್ ಇಲ್ದಿರ, ಅಥವಾ ತಿಂಗಳಾನ್ಗಟ್ಲೆ ಸ್ನಾನ ಮಾಡ್ದಿರಾ, ಕಟಿಂಗ್ ಮಾಡ್ದಿರಾ, ಗಡ್ಡ ಹಾಗೆ ಇಟ್ಕೊಂಡು, ಹೆಣ್ಮಕ್ಳು ಹಾಗೆ ತಲೆ ಬಾಚ್ಕೊಂಡು ಎಷ್ಟೋ ಹೊರಗಡೆ ರೋಡಲ್ಲಿ ಓಡಾಡ್ತಿದ್ದಾರೆ ಭಿಕ್ಷೆ ಬೇಡ್ಕೊಂಡು ಅಂದ್ಕೊಂಡ್ರೆ, ಆ ಥರ ನೀವುಗಳಿದ್ದೀರಾ? ಎಲ್ಲ ಬುದ್ಧಿ ಕರೆಕ್ಟ್ ಇದೆ, ಒಳ್ಳೆ ಬಟ್ಟೆ ಹಾಕೊಂಡಿರ್ತೀರಿ, ಎಲ್ಲ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಏನೋ ಅಂದ್ಬಿಟ್ಟ, ಅಥವಾ ನಮಗೆ ಕೆಲಸ ಸಕ್ಸಸ್ ಆಗಿಲ್ಲ, ಇಷ್ಟಪಟ್ಟವರು ನಮ್ಮ ಜೊತೆ ಸರಿಯಾಗಿಲ್ಲ, ಯಾವುದೋ ಒಂದು ಕಾರಣಕ್ಕೆ ತುಂಬ ಬೇಜಾರಾಗುತ್ತೆ, ಬದುಕೇ ಬೇಡ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಅಂತ ಹೇಳ್ತೀರಿ. ಇದು ಒಂದು ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಆ ಥರದ ವ್ಯಕ್ತಿತ್ವ ನಿಮ್ಮದಿದೆಯಾ? ಆ ಥರ ಮನಸ್ಥಿತಿ ನಿಮ್ಗಳದ್ದು ಆಗಿದೆಯಾ? 3rd ಪರ್ಸನ್ ನೀವು ಕರೆಕ್ಟ್ ಆಗಿದ್ದೀರಾ ಫಸ್ಟ್. ಯಾರೋ ಹೊರಗಡೆ ವ್ಯಕ್ತಿಯಿಂದ ಏನೋ ಮಾತು ಬಂತು ಅಂತ, ಅಥವಾ ಸರಿ ಇಲ್ಲ ಅಂತ, ಅದು ಹೊರಗಡೆ ಬಿಡಿ. ನೀವೇ ಹಂಗಾಗಿದ್ರೆ ಆ ವ್ಯಕ್ತಿ ಥರ, ಮಾನಸಿಕ ರೋಗಿ ಥರ ನೀವಾಗಿದ್ರೆ, ಹುಚ್ಚೂರು ಥರ ಹೇಗಿರ್ತಾ ಇತ್ತು? ಅವ್ರಿಗೂ ಒಂದು ಆಸೆ ಇರುತ್ತಲ್ಲ, ನಾನು ಚೆನ್ನಾಗಿರ್ಬೇಕಿತ್ತು, ಒಳ್ಳೆ ಬಟ್ಟೆ ಹಾಕಬೇಕಿತ್ತು, ನಾನು ನೀಟಾಗಿರ್ಬೇಕಿತ್ತು, ಹಿಂಗಿರಬಾರ್ದಾಗಿತ್ತು, ಎಲ್ಲರಿಗಿರುತ್ತೆ. ಬಟ್ ಆ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಅನಿಸಿಲ್ವೇ? ಅವರು ಖುಷಿಯಾಗಿ ಏನೋ ಗೊತ್ತಿಲ್ಲ, ಸಾವು ಅಂದರೆ ಏನೋ ಗೊತ್ತಿಲ್ಲ, ಹೆಂಗಿದೆ ಹಂಗಿದ್ದಾರೆ. ಬಟ್ ನೀವು ಆ ಪರಿಸ್ಥಿತಿನಲ್ಲಿದ್ದರೆ ಹೇಗಿರುತ್ತೆ? ಸೊ ಅದನ್ನು ಯಾಕಿದೆ ಅರ್ಥ ಆಗಲ್ಲ ಎಷ್ಟೋ ಜನಗಳಿಗೆ.
ನನ್ನ ಪಾಯಿಂಟ್. ಯಾಕಂದರೆ ಎವ್ರಿಡೇ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೊಳ್ತಾರೆ, ಕೌನ್ಸಿಲಿಂಗಲ್ಲಿ ನಾನು ಅವ್ರ ಕಥೆಗಳು ಕೇಳಿದಾಗ ಇಷ್ಟು ಬೇಜಾರಾಗುತ್ತೆ. ಯಾಕೆ ಇರೋದ್ರಲ್ಲಿ ಖುಷಿ ಕಾಣ್ತಿಲ್ಲ, ಯಾಕೆ ಇರೋದ್ರಲ್ಲಿ ನೆಮ್ಮದಿಗೆ ಅದನ್ನು ಫೀಲ್ ಮಾಡ್ತಿಲ್ಲ ಅಂತೇಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ ರಸ್ತೆ ಬದಿ ಆಯ್ದು ತಿಂತಿರ್ತಾರೆ ನೋಡಿ, ಅವ್ರ ಹತ್ರ ಹೋಗಿ ಮಾತಾಡಿ, ಅಥವಾ ಅವ್ರ ಜೀವನ ನೋಡಿ ಹೆಂಗಿರುತ್ತೆ. ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾರೆ, ಇನ್ಯಾರ್ದೋ 10 ಮನೇಲಿ ಭಿಕ್ಷೆ ಬೇಡ್ತಾರೆ ನೋಡಿ. ಪ್ರತಿಯೊಬ್ಬರಿಗೂ ಒಂದು ಸ್ವಾಭಿಮಾನ ಅನ್ನೋದು ಭಗವಂತ ಕೊಟ್ಟಿರ್ತಾನೆ. ಆ ಸ್ವಾಭಿಮಾನ ಮರೆತುಬಿಟ್ಟು ಕೂಡ ಹಳಸಿದ್ದೋ ತಂಗಳನ್ನು ನಾನು ಇನ್ನೇನೋ ಮಿಕ್ಕಿದ್ದೋ ತಿನ್ಕೊಂಡು ಎಲ್ಲೋ ಮಲಗ್ತಾರೆ. ಹಂಗೆ ಅದು ನಮಗೆ ಪಾಸಿಬಿಲಿಟಿ ಇದೆಯಾ? ಬುದ್ಧಿ ಕರೆಕ್ಟ್ ಆಗಿರುತ್ತೆ, ಭಿಕ್ಷೆ ಬೇಡ್ತಾ ಇರ್ತಾರೆ. ಆ ಪರಿಸ್ಥಿತಿನಲ್ಲಿ ಇದೀವಾ, ಅಥವಾ ಆ ಬಾಳು ನಮಗೆ ಬದುಕಲಿಕ್ಕೆ ಆಗತ್ತಾ? ಈ ಒಂದು ಅಮ್ಮ ಐ ಲವ್ ಯು ಸಿನಿಮಾ ಇದೆ, ಅದರಲ್ಲಿ ಚಿರಂಜೀವಿ ಸರ್ಜಾ ಅವರೊಂದು ಆ್ಯಕ್ಟ್ ಮಾಡಿದ್ದಾರೆ. ಆ ಬದುಕು ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಬಟ್ ಆ ಪರಿಸ್ಥಿತಿನಲ್ಲಿ ಇಲ್ವೇ? ಒಂದೊತ್ತು ಊಟ ಸಿಕ್ಕಿದೆ, ಒಂದೊಳ್ಳೆ ಮನೆ ಇದೆ, ಅಪ್ಪ ಅಮ್ಮ ಇದ್ದಾರೆ, ಯಾರೋ ನೆಂಟ್ರೆಸ್ಟ್ ಇದ್ದಾರೆ, ಯಾರೋ ಇದ್ದಾರೆ. ಬಟ್ ಯಾರೋ ಅದ್ರ ಮಧ್ಯೆ ನಿಮಗೇನೋ ಏನೋ ಮಾಡ್ದ, ಸಕ್ಸಸ್ ಆಗಿಲ್ಲ, ಕೆಲಸ ಸಿಕ್ಕಿಲ್ಲ, ಇನ್ನೇನೋ ಮತ್ತೊಂದು ಅಂದ್ಕೊಂಡು ಇವತ್ತು ಎಷ್ಟೋ ಜನ ಬೇಜಾರಾಗಿಬಿಟ್ಟು ಲೈಫೇ ಬೇಡ ಅಂತ ಕೂತಿದ್ದಾರೆ. ಅವ್ರುಗಳಿಗೋಸ್ಕರ ಈ ವಿಡಿಯೋ, ರಿಯಲೈಸೇಷನ್ ಅರ್ಥ ಆಗಲಿ ಅಂತ ವಿಡಿಯೋ. ಯಾರೋ ನಮ್ಮ ಕಮೆಂಟ್ ಮಾಡ್ತಾರೆ, ಬ್ರದರ್ ನೀವು ಕರೆಕ್ಟ್, ಐ ಆಮ್ ಫೈನ್, ನಾನು ಚೆನ್ನಾಗೇ ಇದ್ದೀನಿ. ಕೆಲವರು ನೆಗೆಟಿವ್, ಈ ಏನಂತ ಹೇಳಿದ್ರೆ ಎಲ್ಲದರಲ್ಲೂ ತಪ್ಪನ್ನು ಹುಡುಕೋರು ಇರ್ತಾರೆ, ನೆಗೆಟಿವ್ ಕಮೆಂಟ್ ಮಾಡೋರ್ತಾರೆ. ಅವ್ರ ಬಗ್ಗೆ ನಾವಂತೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಾನು ಅಟ್ಲೀಸ್ಟ್ ಒಂದು 10 ಜನರಿಗೆ ವಿಡಿಯೋ ಯೂಸ್ ಆಗುತ್ತೆ, ಒಂದು 100 ಜನರಿಗೆ, ಒಂದು 1000 ಜನರಿಗೆ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಅದಕ್ಕೇ ದಯವಿಟ್ಟು ಯಾರೋ ಅಂದರು, ಏನೋ ಕಷ್ಟ ಬಂತು, ಅಥವಾ ಇನ್ನೇನೋ ಕೆಲಸ ಸಕ್ಸಸ್ ಆಗಿಲ್ಲ, ಇನ್ನೇನೋ ಮಾತಾಡ್ಬಿಟ್ರು ಅಂತ ಹೇಳ್ಬಿಟ್ಟು ದಯವಿಟ್ಟು ಬೇಜಾರಾಗಬೇಡಿ. ಪ್ರತಿ ಕ್ಷಣನೂ ಕೂಡ ಫೀಲ್ ಮಾಡಿ. ನೀವು ಬದುಕ್ತಾ ಇರೋ ಬದುಕು ನಿಜವಾಗ್ಲೂ ನಾನು ಮೋಟಿವೇಶನ್ಗೆ ಮಾತಾಡ್ತಿಲ್ಲ, ಇನ್ಯಾರಿಗೂ ಕನಸಾಗಿರುತ್ತೆ, ರೈಟ್? ಸೊ ಆ ಕಾರಣಕ್ಕೆ ಈ 3 ವ್ಯಕ್ತಿಗಳನ್ನ ಜೀವನ ಹತ್ತಿರದಿಂದ ನೋಡಿ, ಮೀಟ್ ಮಾಡಿ, ಮಾತಾಡಿ ಹೆಂಗಿರುತ್ತೆ ಬದುಕು. ಆಮೇಲೆ ನೀವು ಅಂದ್ಕೊಳ್ತೀರಾ, ಎಷ್ಟು ಚೆನ್ನಾಗಿರೋ ಬದುಕು, ನಾನು ಅದನ್ನು ಕರೆಕ್ಟಾಗಿ ಫೀಲ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಕೊರಗ್ತಾ ಕೂತಿರ್ತೀರ. ಓಕೆ, ಐ ಥಿಂಕ್ ಈ ವಿಡಿಯೋ ನಿಮಗೆ ಬೆಸ್ಟಾಗಿ ರಿಯಲೈಸೇಷನ್ ಮಾಡಿದೆ ಆ್ಯಂಡ್ ಅರ್ಥ ಮಾಡ್ಕೊಂಡು ಬದುಕುವಂಥ ಒಂದು ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರಿಗಾರು ಕೌನ್ಸಿಲಿಂಗ್ ನೀಡಿದರೆ ಕಾಂಟ್ಯಾಕ್ಟ್ ಮಾಡಿ, ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಮಾತಾಡಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ಖಾಲಿರುತ್ತೆ, ಕಮೆಂಟ್ ಮಾಡಿ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಹಾಗೇನೇ ಇನ್ನೊಂದು ಜೈ ಮೋಟಿವೇಶನ್ ಸ್ಪೀಕರ್ ಆಫಿಷಿಯಲ್ ಪೇಜ್ ಬರ್ತಾ ಇದೆ. ಅದರಲ್ಲಿ ಸುಮಾರು ಪಬ್ಲಿಕ್ ಸ್ಪೀಕರ್ ಹೇಗಾಗಬೇಕು, ಕಮ್ಯುನಿಕೇಷನ್ ಸ್ಕಿಲ್ ಹೇಗೆ ಬಿಲ್ಡ್ ಮಾಡಬೇಕು, ಹೇಗೆ ಮಾತಾಡುವಂಥದ್ದು, ಅಂದರೆ ಸ್ಟೇಜ್ನ ಹೇಗೆ ಫಿಯರ್ ಮಾಡಬೇಕು, ಎಲ್ಲನೂ ಕೂಡ ವಿಡಿಯೋಸ್ ಬರುತ್ತೆ. ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ತೆ.